ನಾನು ಆ ಸಿನಿಮಾಗಳನ್ನ ಬಿಡೋ ಸ್ಥಿತಿಲಿ ಇರಲಿಲ್ಲ. ಸೊ ಐ ಸೆಡ್ ಓಕೆ, ಹಾಗಾದ್ರೆ ಯಾರು ಮಾಡ್ಬೋದು? ಶಂಕರ್. ಕನ್ನಡ ಇಂಡಸ್ಟ್ರಿಗೆ ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನಿಷನ್ ಸಿಗ್ಬಿಡ್ತು, ಅದೊಂದು ಸೀರಿಯಲ್ ಇದ್ದಾಗ. ಅದರ ಪ್ರಿಂಟು ಭೂಪಾಲಲ್ಲಿ ಒಂದು ರೈಲ್ವೆ ಟ್ರ್ಯಾಕಲ್ಲಿ ಸಿಕ್ತು ನಮಗೆ. ಸಿನಿಮಾಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗೋದು ಮುಖ್ಯ ಆಗಿತ್ತೆ ಹೊರತಾಗಿ ನನ್ನ ಹೆಸರು ಶಾಶ್ವತವಾಗಿ ಬೆರೀಬೇಕು ಅನ್ನೋ ಹಂಬಲ ಇರಲಿಲ್ಲ. ನಾನು ಅವ್ನು ನೋಡಿದ ಮೇಲಂತೂ ನಾನು ಅಂದ್ಕೊಂಡಿಗಿಂತ ಅದ್ಭುತವಾಗಿ ಮಾಡಿದ್ದಾನೆ ಅಂತ ಅನಿಸ್ತಾ ಇತ್ತು. ಹೌದು ಹೌದು, ಹ್ಯಾಟ್ಸ್ ಆಫ್ ಟು ಶಂಕರ್. ನಾಗಾಭರಣ ಆವರಣ, ನಾಗಾಭರಣ ಆವರಣ. ರಾಮು ನಿಮ್ಮನ್ನು ಫಸ್ಟ್ ಡಿಸ್ಕರೇಜ್ ಮಾಡಿದ್ರು ಅಂತ ಹೇಳಿದ್ರೆ, ನೀವು ಪೂನಾಗೆ ಹೋಗಿದ್ದೆ ಯಾವಾಗ? 76 ಸೇಮ್ ಇಯರ್. 76 ಹೊರಟೋದ್ರ ಆ ವರ್ಷ. ಸೇಮ್ ಇಯರ್ ಐ ಗಾಟ್ ಇನ್. ವಾಪಸ್ ಬಂದಿದ್ದೆ ಯಾವಾಗ? ನಾನು 18ನಲ್ಲಿ ಕಂಪ್ಲೀಟೆಡ್ ಮೈ ಡಿಪ್ಲೊಮಾ. ಆಮೇಲೆ ಒಂದು 6 ವರ್ಷ ಬೊಂಬಾಯಲ್ಲೇ ಇದ್ದೆ ಆಸ್ ಅಸಿಸ್ಟೆಂಟ್, ಆಸ್ ವರ್ಕಿಂಗ್. ಆಗ ರಾಮು ಕೈಲಿ ಸಿಗಲಿಲ್ಲ ನೀವು? ಇಲ್ಲ ಇಲ್ಲ, ಅಥವಾ ರಾಮು ಎದುರಿಗೆ ಬರಲಿಲ್ಲ? ಇಲ್ಲ, ರಾಮು ಆಂಬೇಟೆಗೆ ಬರಲಿಲ್ಲ ನಾನು. ಬಹುಶಃ ಬೆಂಗಳೂರಿಗೆ ವಾಪಸ್ ಬಂದರೆ ತಪ್ಪಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಕೇಳಿದ್ದು. ಸೊ ನೀವು ಅಲ್ಲಿಗೆ ಹೋದ್ಮೇಲೆ ಬಾಂಬೆಲಿ ಇದ್ಬಿಟ್ರಿ. ಎಸ್ ಎಸ್, AK ಬೀರ್. AK ಬೀರ್ ಬೇಸಿಕ್ ಅಲ್ವಾ? ಹೌದು ಹೌದು. ಸೊ ಕಾನ್ಸ್ಟೆಂಟ್ ಆಗಿ ನಡೀತಾ ಇತ್ತು. ಹೌದು. ದೇವದಾರ್ ಆದ್ಮೇಲೆ ನೀವು ಇದ್ರಾ? ದೇವದಾರ್ ಆದ್ಮೇಲೆ ನಾ ಬಂದಿದ್ದು. ಇನ್ಫ್ಯಾಕ್ಟ್ ದೇವದಾರ್ ಇಲ್ಲಿ ಶಂಕರ್ನಾಗ್ ಅವ್ರ ಆಕ್ಸಿಡೆಂಟಿಗೆ ಬಂದಾಗ, ಇಲ್ಲ ಅದಕ್ಕೂ ಮುಂಚೆ ನಂದಕ್ಕೆ ಬಂದಿದ್ದ. ಓಕೆ, ಪ್ರಾಯ ಅಲ್ಲ, ಅವ್ರ ಆಕ್ಸಿಡೆಂಟಿಗೆ ಬರೋವಾಗ ನಾನು ಅವ್ರ ಅಸಿಸ್ಟೆಂಟಾಗಿ ಬರಬೇಕಿತ್ತು ಅವ್ರ ಜೊತೆಗೆ. ಸೊ ನಾನೇ ಬಂದು ನಾನು ದೇವದಾರ್ನ ಕರ್ನಾಟಕಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು ನಾನು. ಓಕೆ, ಆಮೇಲೆ ಶಂಕರ್ಗೆ ಇಂಟ್ರೊಡ್ಯೂಸ್ ಮಾಡಿ. ಹೌದಾ? ಓಕೆ. ಸೊ ಹಾಗಾಗಿ ದೇವದಾರ್ ದೇವು ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದ. ನೀವು ಅಲ್ಲಿ 6 ವರ್ಷ ಇದ್ದಿದ್ದರಿಂದ ರಾಮು ಜೊತೆ ಭೇಟಿ ಆಗಲಿಲ್ಲ. ಬಟ್ ಅದನ್ನು ಮುಗಿಸ್ಕೊಂಡು ಬಂದ ಮೇಲೆ, ಬೆಂಗಳೂರಿಗೆ ಬಂದ ಮೇಲೆ ನಿಮ್ಮ ಮೊದಲ ಸಿನಿಮಾ ಯಾವುದು? ಅಥವಾ ರಾಮು ಭೇಟಿ ಆಯ್ತಾ ಆಮೇಲೆ? ಕ್ಯಾಮ್ರಾಮನ್ನಾಗಿ ಭೇಟಿ ಆಗ್ತಿಲ್ಲ. ಯಾಕೆಂದ್ರೆ ನೀವು ಕ್ಯಾಮ್ರಾಮನ್ನಾಗಿ ಏನು ಮಾಡ್ತೀರಾ ಅಂತ ಕೇಳಿದ್ರು, ಕ್ಯಾಮ್ರಾಮನ್ನಾಗಿ ಭೇಟಿ ಆಗ್ತಾ ಇದ್ದೀರಿ. ಇಲ್ಲ, ಆಸ್ ಎ ಸೀನಿಯರ್ ಐ ಆಲ್ವೇಸ್ ಯೂಸ್ ಟು ರೆಸ್ಪೆಕ್ಟ್ ಹಿಮ್ ಅಂಡ್ ಮೀಟ್ ಹಿಮ್ ಅಂಡ್ ವಿ ವುಡ್ ಹ್ಯಾವ್ ಎ ವೆರಿ ಕಾರ್ಡಿಯಲ್ ಚಾಟ್. ಮತ್ತು ಆ ಪ್ರಸ್ತಾಪ ಯಾವತ್ತೂ ಬರಲಿಲ್ಲ, ಬಿಕಾಸ್ ಐ ನ್ಯೂ ದಟ್ ಹಿ ವಾಸ್ ಫಾರ್ ಬಿಯಾಂಡ್ ದಟ್. ಬರಬೇಕಾಗಿಲ್ಲ, ನಾಟ್ ನೆಸೆಸರಿಲಿ ಕೂಡ. ಬಟ್ ವ್ಯಕ್ತಿ ಮತ್ತೆ ಭೇಟಿ ಆದಾಗ ನಿಮ್ಮ ವರ್ಕನ್ನು ಅವರು ಅಬ್ಸರ್ವ್ ಮಾಡಿದ್ರಾ, ಅಥವಾ ಮಾಡಿದ್ರ ಬಗ್ಗೆ ಏನಾದ್ರು ಹೇಳಿದ್ರಾ? ಅಲ್ಲ, ಹಿ ವಾಸ್ ವೆರಿ ಕಾರ್ಡಿಯಲ್ ಆನ್ ದಟ್ ಅಂತ ನಂಗೆ ಅನ್ಸುತ್ತೆ ಆ್ಯಕ್ಚುಲಿ. ದೋ ವಿ ನೆವರ್ ಸ್ಪೋಕ್ ಆಫ್ ದ್ಯಾಟ್ ಡೈರೆಕ್ಟ್ಲಿ. ಒಂದು ಪಾಯಿಂಟಲ್ಲಿ ಬಹುಶಃ ರಾಮಚಂದ್ರ ಅವರ ಒಂದು ತುಲನೆ ಇದೆಯಲ್ಲ ನ್ಯಾಷನಲ್ ಲೆವೆಲಲ್ಲಿ, ಅದು ಯಾವಾಗಲೂ KK ಮಹಾಜನ್, AK ಬೀರ್ ಇವ್ರ ಜೊತೆ ಆಗ್ತದೆ. ಯಾಕೆಂದರೆ ದೇ ಆರ್ ಆಲ್ ಇಮಿಡಿಯೇಟ್ ಸೀನಿಯರ್ಸ್ ರಾಮುಗೆ. ಯಾ, ಇನ್ಫ್ಯಾಕ್ಟ್ ಬೀರ್ ಆ್ಯಂಡ್ ಬೀರ್ ಮತ್ತು ಬಾಲು ಮಹೇಂದ್ರ ಅವರು 1 ವರ್ಷ ಸೀನಿಯರ್ ರಾಮುಗೆ ಆ್ಯಕ್ಚುಲಿ ಇಬ್ಬರು. ಆ್ಯಂಡ್ KK ಮಹಾಜನ್ ವಾಸ್ 4 ಇಯರ್ಸ್ ಸೀನಿಯರ್. ಯಾವಾಗಲೂ ನನ್ನ ಕಾಡ್ತಾ ಇದ್ದಿದ್ದು ಪ್ರಶ್ನೆ ಇದ್ದೇನೆ, ಇಷ್ಟೊಂದು ವರ್ಸಟೈಲ್ ಆಗಿದ್ದ ವ್ಯಕ್ತಿ ಯಾಕೆ ಅವರ ಲೆವೆಲಲ್ಲಿ ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನೈಸ್ ಆಗಲಿಲ್ಲ? ಅದಕ್ಕೆ ಕಾರಣ ಇದೇನೆ ನಾನು ಹೇಳಿದ್ದು. ಆಗಲೇ ಹೇಳಿದಾಗೆ, ಹಿ ಸ್ಯಾಕ್ರಿಫೈಸ್ಡ್ ಹಿಸ್ ಆರ್ಟ್ ಫಾರ್ ದ ಸೇಕ್ ಆಫ್ ದ ಮೂವ್ಮೆಂಟ್ ಅಂತ. ಅದಕ್ಕೆ ದದೀಚಿನೋ ಉಪಮೆ ನಾನು ಆವಾಗಲೇ ಬಳಸಿದ್ದು ಅದೇ ಕಾರಣಕ್ಕೆ. ಸಿನಿಮಾಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗೋದು ಮುಖ್ಯ ಆಗಿತ್ತೆ ಹೊರತಾಗಿ ನನ್ನ ಹೆಸರು ಶಾಶ್ವತವಾಗಿ ಬೆರೀಬೇಕು ಅನ್ನೋ ಹಂಬಲ ಇರಲಿಲ್ಲ. ಸೊ ಆ ಅರ್ಥದಲ್ಲಿ ಬಹುಶಃ ಅವ್ರು ಆ ಥರದ ಪರ್ಫೆಕ್ಷನ್ ಟ್ರೈ ಮಾಡಿದ್ರೆ ಈ ಕಡೆ ಈಸಿಲಿ ಅಚೀವ್ಡ್ ಇಟ್ ಅಲ್ವಾ? ಅವ್ರಿಗಿದ್ದ ಇದರಲ್ಲಿ ಅದು ಅಸಾಧ್ಯ ಅಂತ ಇರಲೇ ಇಲ್ಲ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಅವ್ರ ಡಿಕ್ಷನರಿಲೇ ಇರಲಿಲ್ಲ ಅದು. ಹಿ ವಾಸ್ ಸಚ್ ಎ ಟೆನೇಷಿಯಸ್ ಮ್ಯಾನ್. ಬಟ್ ಒಂದು ಆಪರ್ಚುನಿಟಿ ಆ ಥರದ್ದು ಬಂದಾಗ ಹಿ ಡಿಂಟ್ ಲೆಟ್ ಇಟ್ ಗೋ. ಮಾಲ್ಗುಡಿ ಡೇಸ್, ಶಂಕರ್ನಾಗ್ದು ಸೀರಿಯಲ್ ಮಾಡಿದಾಗ ರಾಮು ಅಂಡ್ ಮಾಲ್ಗುಡಿ ಡೇಸ್ ಅಷ್ಟೇ. ಐ ಥಿಂಕ್ ದಟ್ ವಾಸ್ ಎ ವಂಡರ್ಫುಲ್ ಕಾಂಬಿನೇಷನ್ ಆಫ್ ಟೂ ರೆಸ್ಟ್ಲೆಸ್ ಸ್ಪಿರಿಟ್ಸ್ ಅಂತ ನಂಗೆ ಅನ್ಸಿತ್ತು. ಶಂಕರ್ ಆ್ಯಂಡ್ ರಾಮು ಬೋತ್ ವರ್ ಈಕ್ವಲಿ ರೆಸ್ಟ್ಲೆಸ್ ಆ್ಯಂಡ್ ದೇ ಟರ್ನ್ ದ ವರ್ಲ್ಡ್ ಅಪ್ಸೈಡ್ ಡೌನ್ ಟು ಮೇಕ್ ಇಟ್. ಅದ್ರಲ್ಲಿ ನನ್ನ ಸ್ಯಾಕ್ರಿಫೈಸು ಇದೆ. ಏನು ಸರ್? ನಾನು ಮಾಡಬೇಕಾಗಿದ್ದು ಮಾಲ್ಗುಡಿ ಡೇಸ್. ಹೌದೇನೋ ಗೊತ್ತಿಲ್ಲ ನನಗೆ. ಫಸ್ಟ್ 4 ಸ್ಕ್ರಿಪ್ಟ್ಸ್ ಕಳಿಸ್ಬೇಕಲ್ಲ ಡೆಲ್ಲಿಗೆ, ಓಕೆ, ಅದನ್ನು ನಾನೇ ಮಾಡಿ ಕಳಿಸಿದ್ದು. ಓಕೆ. ಆ್ಯಂಡ್ RK ನಾರಾಯಣ್ ಬ್ಯಾಂಕರ್ ಮಾರ್ಗಯ್ಯ ಆದಮೇಲೆ he was so happy that he wants to give any work to me. ಓಕೆ, ನೀನೇನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋ, ಯಾವ್ದು ಬೇಕೋ ಅದನ್ನು ಮಾಡು ಅಂತ. ಅದು ನಮ್ಮ ನರಸಿಂಹನಿಗೆ ಭಾಳ ಇಷ್ಟ ಆಗೋಯ್ತು. ಆ ಪತ್ರನೂ ತೊಗೊಂಡು ಇಟ್ಕೊಂಡ್ರು ಅವರೇನೆ. ಆ್ಯಂಡ್ ಈ ಸೆಡ್ ಏನು ಮಾಡ್ಬೋದು ಹೇಳು ಅಂತ. ಅವಾಗ ಇನ್ನೂ ಮಾಲ್ಗುಡಿ ಡೇಸ್ ಇರಲಿಲ್ಲ, ಬ್ಯಾಂಕರ್ ಮಾರ್ಗ ಮಾಡಿದ್ವಿ. ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಅನ್ನೋ ಥರ ತಲೆಯಲ್ಲಿತ್ತು ಅದು. ಸೊ ಅದನ್ನು ಅವರಿಗೆ ಹೇಳಿದಾಗ, ಆಗ ಅಷ್ಟು ಶಾರ್ಟ್ ಸ್ಟೋರೀಸ್ ತೊಗೊಂಡ್ಬಿಡ್ತೀನಿ ಮಾಡ್ಬೋಣ ಅಂತ.
ನಾಗಾಭರಣ ಮಾಡ್ತೀಯಾನ ಸರಿ ಅಂತ ಅವರು ಭಾಳ ಖುಷಿಯಾಗಿ ಆರ್ಕೆ. ಅಲ್ಲಿ ನೋಡಿ ಸರ್, 4 ಸ್ಕ್ರಿಪ್ಟ್ ಫಸ್ಟ್ 4 ಎಪಿಸೋಡ್ಸ್ ಬರೆದು ಕಳಿಸಿದ್ದೆ, ಅಪ್ರೂವ್ ಆಗಿದ್ದು ನನ್ನ ಹೆಸರಲ್ಲಿ. ಆದರೆ ಏನಾಯಿತು ಅಂದರೆ ನನಗಾಗ 2 ಸಿನಿಮಾ ಕೆಲಸ. ಹಾಂ ಆ 2 ಸಿನಿಮಾ ಮಾಡ್ತಾಯಿದ್ದೀನಿ. ಒಂದು ಸಿನಿಮಾ ಶೂಟಿಂಗಲ್ಲಿದೆ, ಇನ್ನೊಂದು ಸಿನಿಮಾ ಡಿಸ್ಕಷನಲ್ಲಿದೆ. ಆ ಟೈಮಲ್ಲಿ ಅವೆಲ್ಲ ಗೊತ್ತಿಲ್ಲ. ಈ ಟೈಮಿಗೆ ಶುರುವಾಗಬೇಕು, ಈ ಟೈಮಿಗೆ ಶುರುವಾಗಬೇಕು. ಡೇಟ್ ಕನ್ಫರ್ಮ್ ಆಗಿಬಿಟ್ಟಿದೆ ದೂರದರ್ಶನ, ಅವ್ರ ಅಪ್ರೂವಲ್ ಆಗಿಬಿಟ್ಟಿದೆ. ನೀನು ಮಾಡ್ತೀಯಾ ಇಲ್ವಾ ಅಷ್ಟು ಹೇಳು. ರಾಮು ಹತ್ರ ಹೋದೆ. ರಾಮು ಹಿಂಗಾಗಿದೆ, ಏನು ಮಾಡಲಿ? ಅಯ್ಯಪ್ಪ, ನರಸಿಂಹನ ಹತ್ರ ಮಾತಾಡೋಕ್ಕಾಗಲ್ಲ, ಏನು ಮಾಡಲಿ ರಾಮು? ನೋಡು, ನಿನಗೆ ಬಿಟ್ಟಿದ್ದು, ಇಟ್ ಈಸ್ ಯುವರ್ ಚಾಯ್ಸ್. ಐದರ್ ಯು ಲೀವ್ ದ ಫಿಲ್ಮ್ಸ್ ಆರ್ ಕಮ್ ಟು. ನಾನು ಸಿನಿಮಾಗಳನ್ನ ಬಿಡೋ ಸ್ಥಿತಿಲಿ ಇರಲಿಲ್ಲ. ಸೊ ಐ ಸೆಡ್ ಓಕೆ. ಹಾಗಾದ್ರೆ ಯಾರು ಮಾಡ್ಬೋದು? ಶಂಕರ್. ಅನಂತನ ಕೇಳಿ, ಅನಂತನ ಮುಖಾಂತರ ಶಂಕರ್ಗೆ ಹೋದರು ಅವರು. ಫಸ್ಟ್ ಶಂಕರ್ ಹತ್ರ ಹೋಗಲಿಲ್ಲ. ಶಂಕರ್ ನನಗೆ ಗೊತ್ತಿದ್ದ, ಯಾಕೆಂದರೆ ಒಂದಾನೊಂದು ಕಾಲದಲ್ಲಿಂದ ಮಾಡ್ತಾಯಿದ್ದೆ. ಬಂಗಾರದ ಜಿಂಕೆ ಮಾಡ್ಬೇಕಾದ್ರೆ ಅವನಿಗೆ 100 ರೂಪೀಸ್ ಕೊಟ್ಟಿದ್ದೆ ಅಡ್ವಾನ್ಸ್ ಆಗಿ. ಅವನು ಅದೇ ಕತೆ ಇಟ್ಕೊಂಡು ಜನ್ಮದ ಅನುಬಂಧ ಮಾಡ್ದ. ಆದರೂ ಅವನು ಡೈರೆಕ್ಟರ್ ಆಗಬೇಕು ಅಂತ ಇಷ್ಟಪಡ್ತಿದ್ದಾನಲ್ಲ, ಅವನು ರೈಟ್ ಪರ್ಸನ್ ಇದಕ್ಕೆ ಅಂತ. ಸೊ ರಾಮು ಆಲ್ಸೋ ಸಜೆಸ್ಟೆಡ್ ದ ಸೇಮ್ ಥಿಂಗ್ ಆ್ಯಂಡ್ ಬೋತ್ ವೆಂಟ್ ಟುಗೆದರ್. ಆ್ಯಂಡ್ ರಾಮು ಅಲ್ಲಿ ಇರ್ತಾರೆ ಅನ್ನೋ ಒಂದೇ ಕಾರಣ ಇದೆಯಲ್ಲ, ದಟ್ ಗೆಟ್ ಮಿ ಅಟ್ಲೀಸ್ಟ್ ಐ ಆಮ್ ದೇರ್ ಅಂತ. ಟುಡೇ ಮಾಲ್ಗುಡಿ ಡೇಸ್ ಈಸ್ ಎ ಲ್ಯಾಂಡ್ಮಾರ್ಕ್ ಸೀರಿಯಲ್ ಆ್ಯಸ್ ಫಾರ್ ಆಸ್ ರಾಮಚಂದ್ರ, ಹೌದು, ಶಂಕರ್ ನಾಗ್, ಹೌದು ಹೌದು, ನರಸಿಂಹನ್, ಕರೆಕ್ಟ್, ಆ್ಯಂಡ್ ದ ಆ್ಯಕ್ಟರ್ಸ್. ಹೌದು. ಆ್ಯಂಡ್ ನಾನು ಅವ್ನು ನೋಡಿದ ಮೇಲಂತೂ ನಾನು ಅಂದ್ಕೊಂಡಿಗಿಂತ ಅದ್ಭುತವಾಗಿ ಮಾಡಿದ್ದಾನೆ ಅಂತ ಅನ್ನಿಸ್ತಾ ಇತ್ತು. ಹೌದು ಹೌದು. ಹ್ಯಾಟ್ಸ್ ಆಫ್ ಟು ಶಂಕರ್. ಎಸ್ ಎಸ್. ಅವನ ಕ್ರಿಯೇಟಿವ್ ಇದು, ಅವನ ವರ್ಕಿಂಗ್ ಪ್ರೋಸೆಸ್ಸು ಆ್ಯಂಡ್ ರಿಮಾರ್ಕಬಲ್ ಇಮೇಜಸ್ಸು. ಅದು ಆ ಇಮೇಜಸ್ ಬರ್ತಿದ್ದಂಗೆ ರಾಮ ಜ್ಞಾಪಕ ಬರೋರು, ಯಾಕೆಂದ್ರೆ ದಟ್ ಈಸ್ ಹಿಸ್ ಏರಿಯಾ. ಹೌದು, ಅದನ್ನು ಭಾಳ ಚೆನ್ನಾಗಿ ಮಾಡ್ತಾಯಿದ್ರು ಅವರು. ಹೌದು. ಕನ್ನಡ ಇಂಡಸ್ಟ್ರಿಗೆ ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನಿಷನ್ ಸಿಗ್ಬಿಡ್ತದೆ ಒಂದು ಸೀರಿಯಲಿಂದಾಗಿ. ಯಾಕೆ ಯಾರೋ 35mm ಅಲ್ಲಿ ಸೀರಿಯಲ್ ಮಾಡೋ ಯೋಚನೆ ಮಾಡದೇ ಇದ್ದಾಗ ಇವ್ರು 35mm ಅಲ್ಲಿ ಮಿಚಲ್ ಕ್ಯಾಮ್ರಾ ತೊಗೊಂಡೋಗಿ ಶೂಟ್ ಮಾಡಿದ್ದಿದೆಯಲ್ಲ, ದಟ್ ಇಸ್ ಅಮೇಝಿಂಗ್ ಆ್ಯಕ್ಚುಲಿ, ಅಲ್ವಾ? ಇನ್ಕ್ರೆಡಿಬಲ್. ಅದರಿಂದಾಗಿ ಅಲ್ಲಿಲ್ಲ ಸಾಕಷ್ಟು ಆಟ ಆಡೋಕ್ಕೆ ಜಾಗ ಆಯಿತು. ಒಂದು ಹೊಸ ಮಾಲ್ಗುಡಿನೇ ಕನ್ಸ್ಟ್ರಕ್ಟ್ ಮಾಡಿದ್ರಲ್ಲ ಅಲ್ಲಿ. ಅಬ್ಸಲ್ಯೂಟ್ಲಿ ಒಂದು ಹೊಸ ಇವರ ಕಲ್ಪನೆಯ ಮಾಲ್ಗುಡಿಯನ್ನು ಸಾಕಾರಗೊಳಿಸಿದ್ರು ಅವರು. ಅಲ್ಲ, ಒಂದು ಸೀರಿಯಲ್ ಕ್ಯಾನ್ ಲುಕ್ ಲೈಕ್ ಎ ಫಿಲ್ಮ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದ್ರಲ್ಲಿ ನರಸಿಂಹನ್ ಈಸ್ ವೆರಿ ವೆರಿ ಕಮಿಟೆಡ್ ಆ್ಯಂಡ್ ಶಂಕರ್ ಈಸ್ ಆಲ್ಸೋ ವೆರಿ ಕಮಿಟೆಡ್. ಆ್ಯಂಡ್ ಶಂಕರನ್ ಟೀಮ್ ಫ್ಯಾಂಟಾಸ್ಟಿಕ್ ಟೀಮ್, ಅದು ವೆರಿ ವರ್ಕೋಲಿಕ್ ಟೀಮ್. ಆ್ಯಂಡ್ ರಾಮು ಜೊತೆಗೆ ಕೇಳಬೇಕಾದ್ರು. ಸೊ ಹಗಲು ರಾತ್ರಿ ಕೆಲಸ ಮಾಡಿದಂಥ ಟೀಮ್ ಅದು. ತುಂಬ ಖುಷಿ ಕೊಡೋದು. ಐ ಥಿಂಕ್ ವಿತ್ ದಟ್ ರಾಮು ಹ್ಯಾಡ್ ಆನ್ಸರ್ಡ್ ಟು ಎ ಗ್ರೇಟ್ ಎಕ್ಸ್ಟೆಂಟ್ ವಾಟ್ ಈಸ್ ಕೇಪಬಲ್ ಆಫ್ ಅನ್ನೋದು ತೋರಿಸೋದಕ್ಕೆ ಒಂದು ಅವೆನ್ಯೂ ಸಿಕ್ತು ನ್ಯಾಷನಲ್ ಲೆವೆಲಲ್ಲಿ. ಅಬ್ಸಲ್ಯೂಟ್ಲಿ. ಋಷಿಶೃಂಗ ಆಲ್ಸೋ ಇನ್ ಎ ವೇ, ಆಲ್ದೋ ಕನ್ಸಿಡರಿಂಗ್ ದಟ್ ಇಟ್ ವಾಸ್ ಎ RO ಫಿಲ್ಮ್ ವಿತ್ ಲೆಸ್ ದ್ಯಾನ್ ಮಿನಿಮಲ್ ಕೈಂಡ್ ಆಫ್ ಕ್ವಾಲಿಟಿ ಆಫ್ ಪ್ರೊಸೆಸಿಂಗ್ ಅಂತ ಗಮನದಲ್ಲಿ ಇಟ್ಕೊಂಡಾಗ, ಲೇಟರ್ ಆನ್ ಅದೇ ಥೀಮ್ ಇಟ್ಕೊಂಡು ಮಧು ಅಂಬಟ್ ಇನ್ನೊಂದು ಸಿನಿಮಾ ಮಾಡಿದ್ರು ತಮಿಳಲ್ಲಿ, ಮಲಯಾಳಮಲ್ಲಿ ಋಷಿಶೃಂಗನ್ ಥೀಮೇ ಇಟ್ಕೊಂಡು. ಓ ಐಸೆ. ಇದು ಇವನು VRK ಪ್ರಸಾದ್ದಿದ್ದು ಕಂಬಾರ್ ಕತೆ. ಹೌದು, ಪ್ರಸಾದನ ಮೊದಲ ಸಿನಿಮಾ ಏನೇವೆ. ಅವನಾಗಲೇ ಬೇರೆ ಬೇರೆ GV ಅಯ್ಯರಿಂದ ಭಾಳಷ್ಟು ಟ್ರೈನ್ಡ್ ಆಗಿ ಬಂದವನು. GV ಅಯ್ಯರ್ ಜೊತೆ ಕಾನ್ಸ್ಟೆಂಟ್ ಆಗಿದ್ದವನು. ಅದಾದಮೇಲೆ ತನ್ನ ಇಂಡಿವಿಜುವಲ್ ಫಿಲ್ಮ್ ಅಂಥೇಳಿ ಋಷಿಶೃಂಗ ಮಾಡೇ ಕೊಟ್ಟಿದ್ದು, ಅದನ್ನು ಕನ್ಸ್ಕೊಂಡಿದ್ದವನು. ಆ್ಯಂಡ್ ಸ್ಯಾಡ್ ಪಾರ್ಟ್ ಆಫ್ ಇಟ್ ನಾನು ಹೇಳ್ತೇನೆ, ಅದರ ಪ್ರಿಂಟು ಭೂಪಾಲಲ್ಲಿ ಒಂದು ರೈಲ್ವೆ ಟ್ರ್ಯಾಕಲ್ಲಿ ಸಿಕ್ತು ನಮಗೆ. ಹಾಂ, ಒಂದು ಪ್ರಿಂಟು. ಹಾಂ, ಋಷಿಶೃಂಗ. ಹಾಂ, ಡೆಲ್ಲಿಗೋ ಯಾವಾಗೆಲ್ಲ ಪ್ರಿಂಟ್ಗಳು ತಾನೆ ಬಾಕ್ಸ್ಗಳು ಓಡಾಡ್ತಾ ಇದ್ದು. ಹೌದು. ಅವನ ಮೊದಲನೇದಾಗಿ ಅವನ ಹತ್ರ ಇದ್ದದ್ದೇ ಒಂದು ಪ್ರಿಂಟು. ಹಾಂ, ಡೆಲ್ಲಿ ಕಳಿಸಿದ್ನೋ ಅಥವಾ ಭೂಪಾಲ್ ಕಳಿಸಿದ್ನೋ ಏನೋ ಗೊತ್ತಿಲ್ಲ. ಓಕೆ. ಹುಡುಕಾಡ್ತಿದ್ದ, ಪ್ರಿಂಟ್ ಬಂದಿಲ್ಲ ಅನ್ನೋದ್ರಲ್ಲಿ. ಆಮೇಲೆ ನಾನು ಯಾವಾಗೆಲ್ಲ ಭೂಪಾಲಲ್ಲಿ ಕಾರಂತರ ಜೊತೆ ಒಂದು ನಾಟಕ ಡೈರೆಕ್ಟ್ ಮಾಡೋಕ್ಕೆ ಹೋಗಿದ್ವಿ. ಅವ್ರಿಗೆ ಅಸಿಸ್ಟೆಂಟಾಗಿ ಹೋಗಿದ್ದೆ ನಾನು, ಕಿಂಗ್ಲಿಯರ್. ರಿಹರ್ಸಲ್ ನಡೀತಾ ಇರ್ಬೇಕಾದ್ರೆ ಯಾರೋ ಹೇಳಿದ್ರು, ಇಲ್ಲಿ ಒಂದು ಕನ್ನಡ ಇದು ಪ್ರಿಂಟ್ ಬಿದ್ದಿದೆ ಇಲ್ಲಿ. ಓ, ಐ ವೆಂಟ್ ಆಲ್ ದ ವೇ. ಹಾಂ, ಹಾಂ. ಒಳಗಡೆ ಏನಿಲ್ಲ, ಬರೀ ಬಾಕ್ಸು. ಅಯ್ಯೋ, ವಿ ಲಾಸ್ಟ್ ಋಷಿಶೃಂಗ. ಫಿಲ್ಮ್ ಇಲ್ವಾ ಇವಾಗ? ಪ್ರಿಂಟ್ ಇಲ್ವಾ? ಇಲ್ಲ, ಪ್ರಿಂಟೇ ಇಲ್ಲ. ಓ, ವಾಟ್ ಎ ಪಿಟಿ ಸರ್, ವಾಟ್ ಎ ಪಿಟಿ. ನೋಡಿ, ಆರ್ಕೈವಲ್ಲಿ ಇರುತ್ತೆ ಅಂತ. ರಾಮು ವರ್ಕನ್ನು ನಾವು ಹೇಗೆ ತುಲನೆ ಮಾಡಬೇಕು, ಹೇಗೆ ಹೇಳಬೇಕು ಅನ್ನೋದಕ್ಕೆ ಹೌದು, ಲಿಟ್ರಲಿ ಹೌದು, ಋಷಿಶೃಂಗ ಪ್ರಿಂಟ್ ಈಸ್ ನಾಟ್ ಅವೈಲೇಬಲ್. ವಾಟ್ ಎ ಪಿಟಿ ಸರ್, ವಾಟ್ ಎ ಲಾಸ್ಟ್.